ಸಾಮಾನ್ಯವಾಗಿ ನಾವು ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತಾಡುವಾಗ ಅಂದ್ರೆ ಈಗ ಕೈ ಮೂಳೆ ಮುರಿದಿದೆ ಅಂತ ಇಟ್ಕೊಳ್ಳಿ. ಹ್ಮ್ ಎಕ್ಸ್ರೇಯಲ್ಲಿ ಆ ಮುರಿದ ಬಿಳಿ ರೇಖೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ. ವೈದ್ಯರು ಆ ಕಡೆ ಬೊಟ್ಟು ಮಾಡಿ ಇಲ್ಲಿದೆ ನೋಡಿ ಸಮಸ್ಯೆ ಅಂತ ಬಹಳ ಖಚಿತವಾಗಿ ಹೇಳ್ತಾರೆ. ಅಲ್ಲಿ ಯಾವುದೇ ಗೊಂದಲ ಇರಲ್ಲ ಅಲ್ವಾ? ಹೌದು, ಅದು ಬಹಳ ನೇರವಾದ ಪ್ರಕ್ರಿಯೆ. ಅಲ್ಲಿ ಅಭಿಪ್ರಾಯಗಳಿಗೆ ಅಥವಾ ಊಹೆಗಳಿಗೆ ಜಾಗನೇ ಇರಲ್ಲ. ಹ್ಮ್ ವಿಜ್ಞಾನ ನಮಗೆ ಕಣ್ಣಿಗೆ ಕಾಣುವ ಅಳೆಯಬಹುದಾದ ಫಲಿತಾಂಶಗಳನ್ನ ಕೊಡುತ್ತೆ. ಮುರಿದಿದ್ಯೋ ಅಥವಾ ಇಲ್ವೋ ಅಷ್ಟೇ, ಬಹಳ ಸ್ಪಷ್ಟ. ಮನುಷ್ಯನ ಮನಸ್ಸು ಕೂಡ ಇಂತಹ ಸ್ಪಷ್ಟತೆಯನ್ನ ಬಹಳವಾಗಿ ಹಂಬಲಿಸುತ್ತೆ ಅಂತ ನನಗನ್ಸುತ್ತೆ. ಖಂಡಿತ, ಎಲ್ಲವೂ ಕಪ್ಪು ಬಿಳುಪಿನ ಹಾಗೆ ಸ್ಪಷ್ಟವಾಗಿ ವಿಂಗಡಣೆಯಾಗಿರಬೇಕು ಅನ್ನೋದು ಮಾನವ ಸಹಜ ಗುಣ. ಆದ್ರೆ ನಾವು ಈ ಜ್ಯೋತಿಷ್ಯ, ನಂಬಿಕೆಗಳು ಮತ್ತು ಮಾನಸಿಕತೆಯ ಪ್ರಪಂಚಕ್ಕೆ ಕಾಲಿಟ್ಟಾಗ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಲಸ ಮಾಡೋದನ್ನ ನಿಲ್ಸಿದಾಗೆ ಭಾಸವಾಗುತ್ತೆ. ನಿಜ, ಅಲ್ಲಿ ಕಾಣುವ ಜಗತ್ತು ಕೇವಲ ಕಪ್ಪು ಬಿಳುಪಾಗಿರದೆ ಅಸಂಖ್ಯಾತ ಬಣ್ಣಗಳಿಂದ ಕೂಡಿದ ಒಂದು ನಿಗೂಢ ಜಾಲ ಆಗಿರುತ್ತೆ. ಸೊ ನಾವು ಇವತ್ತು ಕೈಗೆತ್ತಿಕೊಂಡಿರೋ ಈ ಆಳವಾದ ವಿಶ್ಲೇಷಣೆಯ ಮೂಲ ಕೂಡ ಇಂಥದ್ದೇ ಒಂದು ಜಗತ್ತಿಗೆ ಸೇರಿದೆ. ಧನು ರಾಶಿಯವರಿಗೆ ಅಂದ್ರೆ ಸ್ಯಾಜಿಟೇರಿಯಸ್ನವರಿಗೆ ಮುಂಬರುವ 5 ನಿರ್ದಿಷ್ಟ ದಿನಗಳು ಹೇಗೆ ಮಹತ್ವದ ತಿರುವನ್ನು ನೀಡಲಿವೆ ಅನ್ನೋ ಬಗ್ಗೆ ಇರೋ ಒಂದು ಭವಿಷ್ಯವಾಣಿಯನ್ನ ನಾವು ಇವತ್ತು ಬಿಡಿಸಿ ನೋಡ್ತಿದ್ದೀವಿ. ಮತ್ತು ಈ ಮೂಲದ ವಿಶೇಷತೆ ಏನ್ ಗೊತ್ತಾ? ಇದು ಕೇವಲ ಆಕಾಶದಲ್ಲಿ ನಡೆಯುವ ಗ್ರಹಗತಿಗಳ ಬಗ್ಗೆ ಮಾತ್ರ ಮಾತಾಡಲ್ಲ. ಓಕೆ. ಬದಲಾಗಿ ಧನು ರಾಶಿಯವರ ಮಾನಸಿಕ ಗುಣಲಕ್ಷಣಗಳು, ಮುಂಬರುವ ದಿನಗಳಲ್ಲಿ ಅವರಿಗೆ ಸಿಗಬಹುದಾದ ಆರ್ಥಿಕ ಅವಕಾಶಗಳು ಹಾಗೂ ಅವರು ಅನುಸರಿಸಬೇಕಾದ ಕೆಲವು ಅತಿ ನಿರ್ದಿಷ್ಟ ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆ ಬಹಳ ಆಳವಾಗಿ ವಿವರಿಸುತ್ತೆ. ಅಂದ್ರೆ ಇದೊಂದ್ ರೀತಿ ಮಾನವನ ಮನೋವಿಜ್ಞಾನ ಮತ್ತು ಅತೀಂದ್ರಿಯ ನಂಬಿಕೆಗಳ ಸಮ್ಮಿಶ್ರಣದಂತಿದೆ ಅಲ್ವಾ? ಹೌದು, 100ಕ್ಕೆ 100. ಮತ್ತು ಚರ್ಚೆಯನ್ನ ಮುಂದುವರಿಸುವ ಮುನ್ನ ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು. ಈ ವಿಶ್ಲೇಷಣೆಯ ಉದ್ದೇಶ ಈ ನಂಬಿಕೆಗಳನ್ನ ಕುರುಡಾಗಿ ಬೆಂಬಲಿಸೋದಾಗ್ಲಿ ಅಥವಾ ವಿರೋಧಿಸೋದಾಗ್ಲಿ ಖಂಡಿತ ಅಲ್ಲ. ನಾವು ಯಾವುದೇ ಪಕ್ಷ ವಹಿಸುತ್ತಿಲ್ಲ. ಹೌದು, ಬದಲಾಗಿ ಈ ಮೂಲದಲ್ಲಿರುವ ಆಸಕ್ತಿದಾಯಕ ಅಂಶಗಳನ್ನ, ಅದು ನೀಡುವ ಮನೋವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಒಳನೋಟಗಳನ್ನ ಕೇಳುಗರಿಗೆ ಅರ್ಥೈಸುವ ಪ್ರಯತ್ನ ಇದಾಗಿದೆ. ಖಂಡಿತ, ಇದರ ಹಿಂದಿರುವ ತರ್ಕವನ್ನ ಅರ್ಥ ಮಾಡಿಕೊಳ್ಳೋಣ. ಸೊ ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ ಬನ್ನಿ. ಮೂಲವು ನೇರವಾಗಿ ಭವಿಷ್ಯದ ಬಗ್ಗೆ ಮಾತಾಡೋ ಮುನ್ನ ಧನುರಾಶಿಯವರ ವ್ಯಕ್ತಿತ್ವದ ವಿಶ್ಲೇಷಣೆಯಿಂದಲೇ ಆರಂಭವಾಗುತ್ತೆ. ಇದರ ಪ್ರಕಾರ ಇವರು ಬಹಳ ಬೇಗನೆ ಕೋಪಗೊಳ್ತಾರೆ. ಆದ್ರೆ ಆ ಕೋಪದಲ್ಲಿ ಯಾವುದೇ ರೀತಿಯ ದ್ವೇಷ ಇರಲ್ಲ ಅಂತ ಹೇಳಿದೆ. ಅವರು ಅನ್ಯಾಯವನ್ನ ಕಿಂಚಿತ್ತೂ ಸಹಿಸುವುದಿಲ್ವಂತೆ. ಜೊತೆಗೆ ಮೂಲವು ಅವರ ನೈಸರ್ಗಿಕ ಸೌಂದರ್ಯ, ಸ್ಪಷ್ಟವಾದ ಮಾತು ಮತ್ತು ಪ್ರಾಮಾಣಿಕತೆಯನ್ನ ಬಹಳವಾಗಿ ಎತ್ತಿಹಿಡಿಯುತ್ತೆ. ಓ, ಪ್ರಾಮಾಣಿಕತೆ. ಹೌದು, ಯಾರಿಗೂ ಮೋಸ ಮಾಡದ ಅವರ ಗುಣವೇ ಕೆಲವೊಮ್ಮೆ ಅವರು ಇತರರಿಂದ ಮೋಸ ಹೋಗಲು ಕಾರಣವಾಗುತ್ತೆ ಅನ್ನೋ ಒಂದು ವಿರೋಧಾಭಾಸವನ್ನ ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಕೋಪದ ವಿಚಾರವನ್ನ ಗಮನಿಸಿದಾಗ ನನಗಿದು ಒಂಥರ ಪ್ರೆಷರ್ ಕುಕ್ಕರ್ನ ಸೀಟಿ ಹಾಗೆ ಅನ್ಸ್ತು. ಪ್ರೆಷರ್ ಕುಕ್ಕರ್ ಅಂದ್ರೆ ಹೇಗೆ? ಅಂದ್ರೆ ಒಳಗಡೆ ಒತ್ತಡ ಹೆಚ್ಚಾದಾಗ ಜೋರಾಗಿ ಸೀಟಿ ಹೊಡೆದು ಉಗಿಯನ್ನ ಹೊರಹಾಕುತ್ತೆ. ಆದ್ರೆ ಆ ಸೀಟಿ ಉದ್ದೇಶ ಒಳಗಿರುವ ಅನ್ನವನ್ನ ಸುಡುವುದಲ್ಲ, ಬದಲಾಗಿ ಅದನ್ನ ಹದವಾಗಿ ಬೇಯಿಸೋದು. ಬಹಳ ಅದ್ಭುತವಾದ ಹೋಲಿಕೆ ಇದು. ಅಲ್ವಾ? ಕೋಪಗೊಂಡ ತಕ್ಷಣವೇ ಪಶ್ಚಾತ್ತಾಪ ಪಡುವ ಗುಣ ಇವರದ್ದು ಅಂತ ಮೂಲ ಹೇಳುತ್ತೆ. ಅಂದ್ರೆ ಕೋಪದ ಪ್ರದರ್ಶನ ಇರುತ್ತೆ ವಿನ ಮನಸ್ಸಿನಲ್ಲಿ ಕಲ್ಮಶ ಇರಲ್ಲ. ಜೊತೆಗೆ ಒಟ್ಟು 9 ಪಾದಗಳನ್ನ ಹೊಂದಿರುವ ಈ ನಕ್ಷತ್ರದವರು ಗುಂಪಿನಲ್ಲಿ ಕೇವಲ ಒಬ್ಬರಾಗೆಲ್ಲ ಇಷ್ಟಪಡಲ್ವಂತೆ. ಅವರು ಯಾವಾಗ್ಲೂ 10 ಜನರನ್ನ ಮುನ್ನಡೆಸುವ ನಾಯಕರಾಗಲು ಬಯಸ್ತಾರೆ. ಅದು ಅವರ ನೈಸರ್ಗಿಕ ನಾಯಕತ್ವದ ಗುಣ. ಆದ್ರೆ ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಮುಂದಿನ 5 ದಿನಗಳ ಭವಿಷ್ಯವನ್ನ ಹೇಳಲು ಹೊರಟ ವರದಿ ಈ ರೀತಿ ವ್ಯಕ್ತಿತ್ವದ ವಿಶ್ಲೇಷಣೆಗಾಗಿ ಏಕೆಷ್ಟೊಂದು ಸಮಯವನ್ನ ವ್ಯಯಿಸ್ತಿದೆ? ನೇರವಾಗಿ ವಿಷಯಕ್ಕೆ ಬರಬಹುದಿತ್ತಲ್ವಾ? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಇದನ್ನ ನಾವು ಮನೋವಿಜ್ಞಾನದ ದೃಷ್ಟಿಕೋನದಿಂದ ನೋಡಿದ್ರೆ ಇದೊಂದು ಪ್ರಬಲವಾದ ವ್ಯಾಲಿಡೇಷನ್ ಮೆಕ್ಯಾನಿಸಂ, ಅಂದ್ರೆ ಸಮರ್ಥನಾ ತಂತ್ರ ಅಂತ ಕರಿಬಹುದು. ವ್ಯಾಲಿಡೇಷನ್ ಮೆಕ್ಯಾನಿಸಂ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ವರದಿಯು ಕೇವಲ ಅವರನ್ನ ಹೊಗಳುತ್ತಿಲ್ಲ, ಬದಲಾಗಿ ಧನುರಾಶಿಯವರು ಈವರೆಗೆ ಪಟ್ಟಿರುವ ಕಷ್ಟಗಳಿಗೆ, ಅವಮಾನಗಳಿಗೆ ಅಥವಾ ಆರ್ಥಿಕ ಹಿನ್ನಡೆಗಳಿಗೆ ಅವರ ಈ ಮೃದು ಹೃದಯ ಹಾಗೂ ಅತಿಯಾದ ಪ್ರಾಮಾಣಿಕತೆಯೇ ಕಾರಣ ಅನ್ನೋ ಒಂದು ಬಲವಾದ ವಾದವನ್ನ ಇಲ್ಲಿ ಮಂಡಿಸ್ತಿದೆ. ಅಂದ್ರೆ ನೀವು ಪಟ್ಟ ಕಷ್ಟಕ್ಕೆ ನಿಮ್ಮ ಒಳ್ಳೆತನವೇ ಕಾರಣ ಅಂತ ಹೇಳ್ತಿದೆ. ಎಕ್ಸಾಕ್ಟ್ಲಿ.
ಮನುಷ್ಯನಿಗೆ ತಾನು ಅನುಭವಿಸಿದ ಕಷ್ಟಗಳಿಗೆ ಒಂದು ಅರ್ಥ ಇದೆ ಅಂತ ತಿಳಿದಾಗ ಅಪಾರವಾದ ನೆಮ್ಮದಿ ಸಿಗುತ್ತೆ. ಖಂಡಿತ. ಈಗ ಅವರಿಗೆ ಒಲಿಯಲಿರುವ ಅದೃಷ್ಟವು ಆ ಎಲ್ಲಾ ಕಷ್ಟಗಳಿಗೂ ತ್ಯಾಗಗಳಿಗೂ ಸಿಗುತ್ತಿರುವ ನ್ಯಾಯಯುತವಾದ ಪ್ರತಿಫಲ ಅನ್ನೋ ಭಾವನೆಯನ್ನ ಇದು ಮೂಡಿಸುತ್ತೆ. ಎಂತಹ ಆಸಕ್ತಿದಾಯಕ ವಿಚಾರ! ಅಂದ್ರೆ ಕಷ್ಟಗಳು ಕೇವಲ ಆಕಸ್ಮಿಕವಲ್ಲ, ಅದಕ್ಕೊಂದು ಕಾರಣವಿತ್ತು ಅಂತ ಒಪ್ಕೊಳ್ಳೋದು ಮನಸ್ಸಿಗೆ ದೊಡ್ಡ ನಿರೇಳತೆಯನ್ನ ತರುತ್ತೆ. ಹೌದು, ಇದು ಹಿಂದಿನ ನೋವುಗಳಿಗೆ ಸಾಂತ್ವನ ನೀಡುವುದರ ಜೊತೆಗೆ ಮುಂದಿನ ಭವಿಷ್ಯವಾಣಿಯನ್ನ ನಂಬಲು ಬೇಕಾದ ಮಾನಸಿಕ ಸಿದ್ಧತೆಯನ್ನ ಮಾಡುತ್ತೆ. ಅರ್ಥವಾಯ್ತು. ಸೊ ಈ ವ್ಯಕ್ತಿತ್ವದ ವಿಶ್ಲೇಷಣೆಯಿಂದ ವರದಿಯು ಮುಂದಿನ 5 ದಿನಗಳು ಏಕೆ ಇಷ್ಟೊಂದು ನಿರ್ಣಾಯಕವಾಗಿವೆ ಅನ್ನೋ ವಿಷಯದ ಕಡೆ ಚಲಿಸುತ್ತೆ. ಸರಿ. ಈ 5 ದಿನಗಳಲ್ಲಿ ಧನುರಾಶಿಯ ಅಧಿಪತಿಯಾದ ಗುರುವಿನ ಕೃಪೆಯಿಂದ 3 ದೊಡ್ಡ ಒಳ್ಳೆಯ ಸುದ್ದಿಗಳು ಸಿಗ್ಲಿವೆ ಅಂತ ಘಂಟಾಘೋಷವಾಗಿ ಹೇಳಲಾಗಿದೆ. ಹೌದು, ಮತ್ತು ಆ ಒಳ್ಳೆಯ ಸುದ್ದಿಗಳು ಭೌತಿಕ ಜಗತ್ತಿಗೆ ಬಹಳ ಹತ್ತಿರವಾದವುಗಳು ಅನ್ನೋದನ್ನ ನಾವು ಗಮನಿಸಬೇಕು. ಅಂದ್ರೆ ಕೇವಲ ಆಧ್ಯಾತ್ಮಿಕ ವಿಚಾರಗಳಲ್ಲ. ಅಲ್ಲವೇ ಅಲ್ಲ. ಯಾವುದೇ ಅಮೂರ್ತವಾದ ಮೋಕ್ಷದ ಬಗ್ಗೆ ಇಲ್ಲಿ ಹೇಳಿಲ್ಲ. ಸ್ಥಗಿತಗೊಂಡಿದ್ದ ಕೆಲಸಗಳು ಹಠಾತ್ತನೆ ಪೂರ್ಣಗೊಳ್ತವೆ, ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳು ಸಿಗ್ತವೆ ಅಂತ ಹೇಳಿದೆ. ಉದ್ಯೋಗಾಕಾಂಕ್ಷಿಗಳಿಗೆ ಅನಿರೀಕ್ಷಿತ ಅವಕಾಶಗಳು ಒದಗಿ ಬರ್ತವೆ, ಉದ್ಯೋಗಿಗಳಿಗೆ ಬಡ್ತಿ ಹಾಗೂ ವೇತನ ಹೆಚ್ಚಳವಾಗುತ್ತೆ ಅಂತಲೂ ಹೇಳಿದ್ದಲ್ವಾ? ಹೌದು, ಮತ್ತು ವ್ಯಾಪಾರಿಗಳಿಗೆ ನಿಂತೋಗಿದ್ದ ಆರ್ಡರ್ಗಳು ಮತ್ತೆ ಶುರುವಾಗಲಿವೆ ಅಂತ ಬಹಳ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ. ಜೊತೆಗೆ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಮಾನಸಿಕ ಶಾಂತಿ ಮರಳುತ್ತೆ ಎನ್ನುತ್ತೆ ಮೂಲ. ನಿಜ. ಇಲ್ಲಿಯೇ ನನ್ನ ತಲೆಗೆ ಹುಳ ಬಿಟ್ಟಂತಾಗೋದು. ಯಾಕೆ? ಏನಾಯ್ತು? ಇಲ್ಲಿ ನಡೀತಿರೋ ಜಿಗಿತವನ್ನ ಗಮನಿಸಿ. ಒಂದು ಕಡೆ ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಗ್ರಹಗಳ ಚಲನೆ ಮತ್ತು ಗುರುವಿನ ಪ್ರಭಾವದ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ನೊಂದು ಕಡೆ ವೇತನ ಹೆಚ್ಚಳ, ಪರೀಕ್ಷೆಯಲ್ಲಿನ ಅಂಕಗಳು ಅಥವಾ ವ್ಯಾಪಾರದ ಆರ್ಡರ್ಗಳಂತಹ ಸಂಪೂರ್ಣ ಭೌತಿಕ ಲಾಭಗಳ ಬಗ್ಗೆ ಹೇಳ್ತಿದ್ದಾರೆ. ಒಂದು ಅಮೂರ್ತವಾದ ಶಕ್ತಿ ಹೇಗೆ ನೇರವಾಗಿ ಇಂಥ ಭೌತಿಕ ಲಾಭಗಳಾಗಿ ರೂಪಾಂತರಗೊಳ್ಳುತ್ತೆ? ಇದು ನಿಜಕ್ಕೂ ಚರ್ಚಿಸಬೇಕಾದ ಗಂಭೀರವಾದ ಪ್ರಶ್ನೆ. ಗ್ರಹಗಳಿಗೂ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೂ ಇರೋ ಈ ನೇರ ಸಂಪರ್ಕವನ್ನ ವರದಿಯು ಹೇಗೆ ವಿವರಿಸುತ್ತೆ? ನೋಡಿ, ನೇರವಾಗಿ ಹೇಳಬೇಕಂದ್ರೆ ಭೌತಶಾಸ್ತ್ರದ ನಿಯಮಗಳ ಪ್ರಕಾರ ಗ್ರಹಗಳಿಗೂ ಮನುಷ್ಯನ ಬ್ಯಾಂಕ್ ಖಾತೆಗೂ ಯಾವುದೇ ಸಂಬಂಧವಿಲ್ಲ. ಅದು ನಮಗೆಲ್ಲರಿಗೂ ತಿಳಿದಿರೋ ವಿಚಾರವೇ. ಆದ್ರೆ ಈ ಭವಿಷ್ಯವಾಣಿಯನ್ನ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದಾಗ ಇದರ ನೈಜ ಶಕ್ತಿ ಏನು ಅಂತ ಅರ್ಥವಾಗುತ್ತೆ. ಮನುಷ್ಯನ ದೈನಂದಿನ ಹೋರಾಟಗಳು ಏನಿವೆ, ಆರ್ಥಿಕ ಮುಗ್ಗಟ್ಟು, ವೃತ್ತಿಪರ ಅನಿಶ್ಚಿತತೆ, ಆರೋಗ್ಯದ ಸಮಸ್ಯೆಗಳು, ಇವೆಲ್ಲ ನಿರಂತರವಾಗಿ ಮೆದುಳಿನ ಮೇಲೆ ಒಂದು ರೀತಿಯ ಕಾಗ್ನಿಟಿವ್ ಲೋಡ್ ಅಂದ್ರೆ ಮಾನಸಿಕ ಹೊರೆಯನ್ನ ಹೇರ್ತಿರ್ತವೆ. ಖಂಡಿತ, ಯಾವಾಗ್ಲೂ ಟೆನ್ಷನ್ ಇದ್ದೇ ಇರುತ್ತೆ. ಈ ಹೊರೆಯಿಂದಾಗಿ ಮನುಷ್ಯ ತನ್ನ ಪೂರ್ಣ ಸಾಮರ್ಥ್ಯವನ್ನ ಬಳಸಲು ವಿಫಲನಾಗ್ತಾನೆ. ತೆಗೆದುಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಹೇಳ್ತಿದ್ದೀರಾ? ನಿಖರವಾಗಿ. ಆದರೆ ಯಾವಾಗ ಇಂತಹ ಒಂದು ವರದಿಯು ದೈವಿಕ ಭರವಸೆಯ ಸ್ಪರ್ಶವನ್ನ ನೀಡುತ್ತೋ ಆಗ ವ್ಯಕ್ತಿಯ ಆತ್ಮವಿಶ್ವಾಸ ಅಗಾಧವಾಗಿ ಹೆಚ್ಚಾಗುತ್ತೆ. ಓ, ಗುರು ನನ್ನೊಂದಿಗಿದ್ದಾನೆ, ಮುಂದಿನ 5 ದಿನಗಳು ಸಂಪೂರ್ಣವಾಗಿ ನನ್ನ ಪರವಾಗಿವೆ ಅಂತ ಒಬ್ಬ ವ್ಯಕ್ತಿ ಬಲವಾಗಿ ನಂಬಿದಾಗ ಆತನ ಆತಂಕದ ಮಟ್ಟ ಗಣನೀಯವಾಗಿ ಕುಸಿಯುತ್ತೆ. ಆತಂಕವಿಲ್ಲದ ಮನಸ್ಸು ಸಂದರ್ಶನದಲ್ಲಿ ಹೆಚ್ಚು ಆತ್ಮವಿಶ್ವಾಸದಿಂದ ಮಾತಾಡುತ್ತೆ ಅಲ್ವಾ? ಹೌದು. ಒಬ್ಬ ವ್ಯಾಪಾರಿ ಹೆಚ್ಚು ಧೈರ್ಯದಿಂದ ಹೊಸ ನಿರ್ಧಾರಗಳನ್ನ ತಗೊಳ್ತಾನೆ, ವಿದ್ಯಾರ್ಥಿಯು ಭಯವಿಲ್ಲದ ಪರೀಕ್ಷೆ ಬರೀತಾನೆ. ವಾವ್! ಅಂದ್ರೆ ಆ ಅಮೂರ್ತವಾದ ನಂಬಿಕೆಯೇ ವ್ಯಕ್ತಿಯ ನಡವಳಿಕೆಯನ್ನ ಬದಲಾಯಿಸಿ ಆ ಮೂಲಕ ಭೌತಿಕ ಲಾಭಗಳಿಗೆ ದಾರಿಯಾಗುತ್ತೆ. ಎಕ್ಸಾಕ್ಟ್ಲಿ. ಇದನ್ನೇ ಮನೋವಿಜ್ಞಾನದಲ್ಲಿ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರಾಫೆಸಿ ಅಂತ ಕರೀತಾರೆ. ಇದು ಅದ್ಭುತವಾದ ವಿವರಣೆ. ಅಂದ್ರೆ ವರದಿಯೂ ಒಂದು ರೀತಿಯ ಪ್ಲಾಸಿಬೋ ಪರಿಣಾಮವನ್ನ ಸೃಷ್ಟಿಸ್ತಿದೆ ಅಂತಾಯ್ತು. ಖಂಡಿತ. ಸರಿ, ಒಂದು ವೇಳೆ ಈ ನಂಬಿಕೆಯಿಂದ ಯಶಸ್ಸು ಮತ್ತು ಹಣಕಾಸಿನ ಹರಿವು ಹೆಚ್ಚಾಯ್ತು ಅಂತಾನೆ ಇಟ್ಕೊಳ್ಳೋಣ. ಜಗತ್ತಿನಲ್ಲಿ ಯಶಸ್ಸು ಒಲಿದಾಗ ಬರುವ ಅತೀ ದೊಡ್ಡ ಭಯ ಅಂದ್ರೆ ಇದು ಮತ್ತೆ ಕೈಜಾರಿ ಹೋದ್ರೆ ಏನ್ ಗತಿ ಅನ್ನೋದು. ಹೌದು, ಕಳೆದುಕೊಳ್ಳುವ ಭಯ. ಬಹುಶಃ ಇದೇ ಕಾರಣಕ್ಕಾಗಿಯೇ ವರದಿಯು ಆ ಯಶಸ್ಸನ್ನ ಕಾಪಾಡಿಕೊಳ್ಳಲು ಕೆಲವು ಆಧ್ಯಾತ್ಮಿಕ ರಕ್ಷಣೆಯ ವಿಧಾನಗಳನ್ನ ಸೂಚಿಸುತ್ತೆ ಅಲ್ವಾ? ಹೌದು, ಭವಿಷ್ಯವಾಣಿಯ ಈ ಭಾಗ ಬಹಳ ಮಹತ್ವದ್ದಾಗಿದೆ. ಇಲ್ಲಿ ಹನುಮಂತನ ಕೃಪೆಯನ್ನ ಪ್ರಧಾನವಾಗಿ ಉಲ್ಲೇಖಿಸಲಾಗಿದೆ. ಮುಂದಿನ 5 ದಿನಗಳ ಕಾಲ ಸಾಕ್ಷಾತ್ ಹನುಮಂತನು ಜೊತೆಗಿರುತ್ತಾನೆ, ಬಡತನ ಮತ್ತು ಭಯವನ್ನ ಸಂಪೂರ್ಣವಾಗಿ ಹೋಗಲಾಡಿಸುತ್ತಾನೆ ಅಂತ ಮೂಲ ಹೇಳುತ್ತೆ. ಆದ್ರೆ ಕೇವಲ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅಂತ ವರದಿ ಹೇಳಿಲ್ಲ. ಬದಲಾಗಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ 5 ವೀಳ್ಯದೆಲೆಗಳನ್ನ, ಮೂಲದಲ್ಲಿ ತಮುಲಾಪಕ
ಅಂತ ಇದೆ. ಅದನ್ನ ಅರ್ಪಿಸಿ 21 ಪ್ರದಕ್ಷಿಣೆಗಳನ್ನ ಮಾಡ್ಬೇಕು ಅಂತ ಬಹಳ ನಿಖರವಾಗಿ ಹೇಳಿದೆ. ಹೌದು, ಆ ನಿಖರತೆ ಬಹಳ ಮುಖ್ಯ. ಅಷ್ಟೇ ಅಲ್ಲ, ವಿವಾಹ ಮತ್ತು ಮಕ್ಕಳ ಅಪೇಕ್ಷೆ ಇರೋರು ರವಿಮರದ ಬಳಿ ದೀಪ ಹಚ್ಚಿ ಸತತ 5 ದಿನಗಳ ಕಾಲ 15 ಪ್ರದಕ್ಷಿಣೆ ಹಾಕಬೇಕು ಅಂತನೂ ಸೂಚಿಸುತ್ತೆ. ಈ ಆಚರಣೆಗಳ ಹಿಂದಿರುವ ಗಣಿತದ ನಿಖರತೆಯನ್ನ ನೋಡಿ, 5 ಎಲೆಗಳು, 21 ಪ್ರದಕ್ಷಿಣೆಗಳು, ಸತತ 5 ದಿನಗಳು, 15 ಸುತ್ತುಗಳು, ಇದನ್ನ ನೋಡಿದ್ರೆ ಕೇವಲ ಒಂದು ಪ್ರಾರ್ಥನೆಯಂತೆ ಕಾಣ್ತಿಲ್ಲ. ಮತ್ತೆ ಹೇಗನಿಸ್ತಿದೆ? ಇದೊಂಥರ ರಸಾಯನಶಾಸ್ತ್ರದ ಲ್ಯಾಬ್ನಲ್ಲೇ ಬಳಸುವ ಒಂದು ನಿಖರವಾದ ಫಾರ್ಮುಲಾ ಇದ್ದಂತಿದೆ. ಆ ನಿಖರತೆಯೇ ಇಲ್ಲಿನ ಬಹುಮುಖ್ಯ ಅಂಶ. ಇಂತಹ ನಿಖರವಾದ ಆಚರಣೆಗಳು ಮನುಷ್ಯನ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅನ್ನೋದು ಬಹಳ ಆಸಕ್ತಿದಾಯಕ. ಹೇಗೆ? ಜೀವನದಲ್ಲಿ ಅನಿಶ್ಚಿತತೆ ಎದುರಾದಾಗ ಮನುಷ್ಯ ತನ್ನ ಸುತ್ತಲಿನ ಪರಿಸರದ ಮೇಲಿನ ನಿಯಂತ್ರಣವನ್ನ ಕಳವುಕೊಂಡಂತೆ ಭಾಸವಾಗುತ್ತೆ. ಎಲ್ಲವೂ ಅಸ್ತವ್ಯಸ್ತವಾಗಿದೆ ಅನ್ಸುತ್ತೆ. ಹೆಲ್ಪ್ಲೆಸ್ ಫೀಲಿಂಗ್. ಇಂತಹ ಸಮಯದಲ್ಲಿ ಈ ರೀತಿಯ ಕಟ್ಟುನಿಟ್ಟಿನ ಮತ್ತು ನಿಖರವಾದ ಆಚರಣೆಗಳು ಮನುಷ್ಯನಿಗೆ ನಿಯಂತ್ರಣದ ಭಾವನೆಯನ್ನ, ಅಂದ್ರೆ ಸೆನ್ಸ್ ಆಫ್ ಕಂಟ್ರೋಲ್ ಅನ್ನ ಮರಳಿ ನೀಡ್ತವೆ. ಇದನ್ನು ಸ್ವಲ್ಪ ಬಿಡಿಸಿ ಹೇಳಬಹುದೇ? ಈ ನಿಯಂತ್ರಣದ ಭಾವನೆಗೂ ಆ ಎಲೆಗಳ ಲೆಕ್ಕಾಚಾರಕ್ಕೂ ಏನು ಸಂಬಂಧ? ಖಂಡಿತ. ಕ್ರೀಡಾಪಟುಗಳನ್ನ ಒಮ್ಮೆ ಗಮನಿಸಿ. ಟೆನ್ನಿಸ್ ಆಟಗಾರರು ಸರ್ವ್ ಮಾಡುವ ಮುನ್ನ ಚೆಂಡನ್ನ ನಿರ್ದಿಷ್ಟ ಬಾರಿ ಬೌನ್ಸ್ ಮಾಡ್ತಾರೆ. ಹೌದು, ನಡಾಲ್ ಅವರನ್ನ ನೋಡಿದ್ದೀನಿ. ಅದು ಒಂದು ರೀತಿಯ ಆಚರಣೆ. ಗುರಿಯಿಲ್ಲದ, ಅನಿಶ್ಚಿತತೆಯಿಂದ ಕೂಡಿದ ಜಗತ್ತಿನಲ್ಲಿ ನಾನು 21 ಪ್ರದಕ್ಷಿಣೆಗಳನ್ನ ಸರಿಯಾಗಿ ಮುಗಿಸಿದರೆ ನನ್ನ ಇಷ್ಟಾರ್ಥ ನೆರವೇರುತ್ತದೆ ಅನ್ನೋ ನಂಬಿಕೆಯು ಮೆದುಳಿಗೆ ಒಂದು ಸ್ಪಷ್ಟವಾದ ಕೆಲಸವನ್ನ ಕೊಡುತ್ತೆ. ಆಕ್ಷನಬಲ್ ಟಾಸ್ಕ್ ಅಂತಾರಲ್ಲ ಹಾಗೆ. ಹೌದು. ಇಷ್ಟು ಎಲೆಗಳು, ಇಷ್ಟು ಪ್ರದಕ್ಷಿಣೆಗಳು ಅನ್ನೋ ಈ ನಿಖರತೆಯು ಭಕ್ತರಲ್ಲಿನ ಗೊಂದಲವನ್ನ ಕರಗಿಸಿ, ನಾನು ಸರಿಯಾದ ಹಾದಿಯಲ್ಲಿದ್ದೇನೆ, ಪರಿಸ್ಥಿತಿ ನನ್ನ ನಿಯಂತ್ರಣದಲ್ಲಿದೆ ಅನ್ನೋ ಧೈರ್ಯವನ್ನ ತುಂಬುತ್ತೆ. ಅದು ಅನಿಶ್ಚಿತತೆಯನ್ನ ನಿಭಾಯಿಸುವ ಒಂದು ಪ್ರಬಲವಾದ ಕೋಪಿಂಗ್ ಮೆಕ್ಯಾನಿಸಮ್ ಆಗಿ ಕೆಲಸ ಮಾಡುತ್ತೆ. ಅರ್ಥವಾಯಿತು. ಮೆದುಳಿಗೆ ಏನಾದ್ರೂ ಒಂದು ಕಾಂಕ್ರೀಟ್ ಆದ ಕೆಲಸವನ್ನ ಕೊಟ್ಟು ಆತಂಕದಿಂದ ಗಮನವನ್ನ ಬೇರೆಡೆಗೆ ಸೆಳೆಯುವ ತಂತ್ರವಿದು. ಖಂಡಿತ. ಆದ್ರೆ ಭವಿಷ್ಯವು ಇಷ್ಟೊಂದು ಉಜ್ವಲವಾಗಿದ್ರೆ ಇನ್ನೂ ಅಪಾಯ ಎಲ್ಲಿದೆ? ಯಶಸ್ಸು ಬಂದಾಗ ಎಲ್ಲವೂ ಸುಗಮವಾಗಿರಬೇಕಲ್ವಾ? ಆದ್ರೆ ವರದಿಯು ಒಂದು ಹೊಸ ವಿಲನ್ ಅನ್ನ ಪರಿಚಯಿಸುತ್ತೆ. ವಿಲನ್ ಅಂದ್ರೆ ದೃಷ್ಟಿದೋಷರ ಬಗ್ಗೆ ಹೇಳ್ತಿದ್ದೀರಾ? ಹೌದು. ಅದೃಷ್ಟ ಇದ್ದಕ್ಕಿದ್ದಂತೆ ಹೆಚ್ಚಾದಾಗ ಬರುವ ದುಷ್ಟ ಕಣ್ಣಿನ ಪ್ರಭಾವ, ಅಂದ್ರೆ ದೃಷ್ಟಿದೋಷ ಅಥವಾ ನಜರ್ ಬಗ್ಗೆ ಮೂಲವು ಎಚ್ಚರಿಸುತ್ತೆ. ಇದು ನಮ್ಮಲ್ಲಿ ಬಹಳ ಸಾಮಾನ್ಯವಾದ ನಂಬಿಕೆ. ಯಶಸ್ಸು ಬಂದಾಗ ತಲೆನೋವು, ಹೊಟ್ಟೆನೋವು, ವಾಂತಿ, ಆಲಸ್ಯ ಮತ್ತು ಕಿರಿಕಿರಿ ಉಂಟಾಗಬಹುದು. ಇವು ಕೇವಲ ದೈಹಿಕ ಶಕ್ತಿ ಕಡಿಮೆಯಾಗಿರೋದರ ಲಕ್ಷಣಗಳಲ್ಲ, ಬದಲಾಗಿ ಹೊರಗಿನ ನಕಾರಾತ್ಮಕ ಶಕ್ತಿಯ ಅಂದ್ರೆ ಬೇರೆಯವರ ದೃಷ್ಟಿಯ ಪರಿಣಾಮ ಅಂತ ಮೂಲ ವಿವರಿಸುತ್ತೆ. ಮತ್ತು ಈ ದೃಷ್ಟಿದೋಷವನ್ನ ಹೋಗಲಾಡಿಸಲು ಹಿರಿಯರು ಹೇಳಿಕೊಟ್ಟ ಉಪ್ಪು ಮತ್ತು ಮೆಣಸಿನ ಸಾಂಪ್ರದಾಯಿಕ ವಿಧಾನವನ್ನ ಬಳಸಲು ಸೂಚಿಸಲಾಗಿದೆ. ಹೌದು, ಉಪ್ಪು ನಿವಾಳಿಸಿ ಹಾಕೋದು. ಇದಲ್ಲದೆ ಬಹಳ ಮುಖ್ಯವಾದ ಮತ್ತೊಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಅದೇನು? ತಮ್ಮ ಯಶಸ್ಸಿನ ಬಗ್ಗೆ, ಮುಂಬರುವ ಲಾಭಗಳ ಬಗ್ಗೆ ಎಲ್ಲರ ಬಳಿಯೂ ಹೇಳಿಕೊಳ್ಳಬಾರದು, ಅದನ್ನ ರಹಸ್ಯವಾಗಿಡಬೇಕು ಅಂತ. ಇದು ಮನುಷ್ಯನ ಸಹಜ ಪ್ರವೃತ್ತಿಗೆ ತದ್ವಿರುದ್ಧವಾದದ್ದಲ್ವಾ? ನಮಗೆ ಯಶಸ್ಸು ಸಿಕ್ಕಾಗ, ಪ್ರಮೋಷನ್ ಆದಾಗ ಅಥವಾ ಹೊಸ ಕಾರ್ ತಗೊಂಡಾಗ ಅದನ್ನ ಜಗತ್ತಿಗೆ ಸಾರಬೇಕು ಅಂತ ಅನ್ಸೋದು ಸಹಜ. ಶೋ ಆಫ್ ಮಾಡೋದು. ಆದ್ರೆ ವರದಿಯ ಪ್ರಕಾರ ಇದು ಲಾಟ್ರಿ ಗೆದ್ದಾಗ ಇಡೀ ಊರಿಗೆ ಡಂಗುರ ಸಾರಿದಂತೆ, ಅದರಿಂದ ಲಾಭಕ್ಕಿಂತ ಅಪಾಯವೇ ಹೆಚ್ಚು ಅನ್ನುತ್ತೆ. ಇಲ್ಲಿ ಗಮನ ಸೆಳೆಯುವ ಕುತೂಹಲಕಾರಿ ಅಂಶ ಏನಂದ್ರೆ, ಈ ದೃಷ್ಟಿದೋಷದ ಕಲ್ಪನೆಯ ಹಿಂದಿರುವ ನೈಜ ಮನೋವಿಜ್ಞಾನ. ಓಕೆ. ಇದನ್ನ ಕೇವಲ ಮೂಢನಂಬಿಕೆ ಅಂತ ತಳ್ಳಿಹಾಕುವಂತಿಲ್ಲ. ಸಮಾಜದಲ್ಲಿ ಎಲ್ಲರೂ ನಮ್ಮ ಯಶಸ್ಸಿನ ನೋಡಿ ವಾಸ್ತವಾಗಿ ಸಂತೋಷ ಪಡಲ್ಲ. ಅದು ಕಟ್ಟು ಸತ್ಯ. ಇದು ಎವಲ್ಯೂಷನರಿ ಸೈಕಾಲಜಿಯ ಒಂದು ಭಾಗ. ಸಂಪನ್ಮೂಲಗಳಿಗಾಗಿ ನಡೆಯುವ ಪೈಪೋಟಿಯಲ್ಲಿ ಒಬ್ಬರ ಯಶಸ್ಸು ಮತ್ತೊಬ್ಬರಲ್ಲಿ ಸಹಜವಾಗಿಯೇ ಅಸೂಯೆಯನ್ನು ಹುಟ್ಟು ಹಾಕಬಹುದು. ನಮ್ಮ ಸಂತೋಷವನ್ನು ರಕ್ಷಿಸಿಕೊಳ್ಳೋದು ಕೂಡ ಒಂದು ರೀತಿಯ ಪ್ರಬುದ್ಧತೆ. ಅಂದ್ರೆ ದೃಷ್ಟಿದೋಷ ಎನ್ನುವುದು ಸಮಾಜದಲ್ಲಿರುವ ಈ ಅಸೂಯೆಯ ಒಂದು ರೂಪಕವಷ್ಟೇ ಅಂತ ಹೇಳ್ತಿದ್ದೀರಾ? ಹೌದು. ಅಸೂಯೆ ಪಡುವವರಿಂದ ದೂರ ಇರೋದು, ನಮ್ಮ ಯಶಸ್ಸನ್ನ ರಹಸ್ಯವಾಗಿಡೋದು ಕೇವಲ ಆಧ್ಯಾತ್ಮಿಕ ರಕ್ಷಣೆ ಅಲ್ಲ, ಅದು ನಮ್ಮ ಮಾನಸಿಕ ಶಾಂತಿಯನ್ನ ಕಾಪಾಡುವ ಬಹಳ ದೊಡ್ಡ ವ್ಯಾವಹಾರಿಕ ತಂತ್ರ. ವರದಿಯು ಹೇಳುವ ತಲೆನೋವು, ಆಲಸ್ಯ ಅಥವಾ ಕಿರಿಕಿರಿಯಂತಹ ಲಕ್ಷಣಗಳನ್ನ ಗಮನಿಸಿ. ಇವು ವಾಸ್ತವಾಗಿ ನಕಾರಾತ್ಮಕ ಅಥವಾ ಟಾಕ್ಸಿಕ್ ಜನರ ಮಧ್ಯೆ ಇದ್ದಾಗ ಉಂಟಾಗುವ ಮಾನಸಿಕ ಒತ್ತಡದ ದೈಹಿಕ ಪ್ರತಿಕ್ರಿಯೆಗಳೇ ಆಗಿರಬಹುದು.
ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ಸ್ ಅಂತಾರಲ್ಲ ಆ ತರಹ. ಎಕ್ಸಾಕ್ಟ್ಲಿ. ಯಾರೋ ನಮ್ಮನ್ನ ದ್ವೇಷಿಸ್ತಿದ್ದಾರೆ ಅಥವಾ ನಮ್ಮ ಏಳಿಗೆಯನ್ನ ಸಹಿಸ್ತಿಲ್ಲ ಅಂತ ತಿಳಿದಾಗ ಅದು ನಮ್ಮ ನರಮಂಡಲದ ಮೇಲೆ ಒತ್ತಡ ಹೇರಿ ತಲೆನೋವಿಗೆ ಕಾರಣವಾಡುತ್ತೆ. ವಾವ್, ಇದು ಮೇಕ್ ಸೆನ್ಸ್. ಹಾಗಾಗಿ ಯಶಸ್ಸನ್ನ ರಹಸ್ಯವಾಗಿಡುವುದು ಕೇವಲ ಆಧ್ಯಾತ್ಮಿಕವಲ್ಲ, ಅತ್ಯಂತ ಪ್ರಾಕ್ಟಿಕಲ್ ಆದ ಸಲಹೆ. ಇದು ನಿಜಕ್ಕೂ ಕಣ್ಣು ತೆರೆಸುವಂಥ ವಿಶ್ಲೇಷಣೆ. ಅಂದ್ರೆ ದೃಷ್ಟಿ ತೆಗೆಯೋದು ಒಂದು ರೀತಿಯಲ್ಲಿ ನಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನ ಅರಿತುಕೊಂಡು ಮೆಂಟಲ್ ಬೌಂಡ್ರೀಸ್ ನಿರ್ಮಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ. ಖಂಡಿತ. ಈಗ ವರದಿಯ ಕೊನೆಯ ಮತ್ತು ಬಹುಶಃ ಅತ್ಯಂತ ವಿವಾದಾತ್ಮಕ ಎನ್ನಬಹುದಾದ ವಿಭಾಗದ ಕಡೆಗೆ ಬರೋಣ. ಓಕೆ. ಸಾಮಾನ್ಯ ಎಚ್ಚರಿಕೆಗಳಿಂದ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅತಿ ಸೂಕ್ಷ್ಮ ನಿಯಮಗಳ ಬಗ್ಗೆ ವರದಿ ಮಾತಾಡುತ್ತೆ. ಉದಾಹರಣೆಗೆ, ಪ್ರವಾಸ ಮಾಡುವಾಗ ಜಾಗರೂಕರಾಗಿರಬೇಕು ಅಂತ ಹೇಳುತ್ತೆ. ಆದ್ರೆ ಕೇವಲ ಅಷ್ಟೇ ಅಲ್ಲ, ಎಸ್ ಮತ್ತು ಕೆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿರುವ ವ್ಯಕ್ತಿಗಳಿಂದ ದೂರವಿರಬೇಕು, ಇವರಿಂದ ವಿಳಂಬ ಅಥವಾ ತಪ್ಪು ತಿಳಿವಳಿಕೆಗಳಾಗಬಹುದು ಅಂತ ಖಡಾಖಂಡಿತವಾಗಿ ಎಚ್ಚರಿಸುತ್ತೆ. ಹೌದು. ಇದರ ಜೊತೆಗೆ ಹೊಸ ಕೆಲಸಗಳನ್ನ ಶನಿವಾರ ಅಥವಾ ಭಾನುವಾರ ಮಾತ್ರ ಪ್ರಾರಂಭಿಸಬಾರದು. ಶನಿವಾರ ಅಥವಾ ಭಾನುವಾರ ಪ್ರಾರಂಭಿಸಬೇಕು ಅಂತ ಹೇಳುತ್ತೆ. ಮತ್ತು ಆ 2 ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆಗಳನ್ನ ಧರಿಸಬಾರದು ಅಂತ ಹೇಳುತ್ತೆ. ಅದೃಷ್ಟದ ಬಣ್ಣಗಳಾಗಿ ಹಸಿರು, ಕೆಂಪು, ಹಳದಿ, ನೀಲಿ, ಬಿಳಿ ಮತ್ತು ಗುಲಾಬಿಯನ್ನ ಸೂಚಿಸಲಾಗಿದೆ. ಹಾಗೂ ಅದೃಷ್ಟದ ಸಂಖ್ಯೆ 5 ಅಂತ ಹೇಳಲಾಗಿದೆ. ಸ್ವಲ್ಪ ತಡೆಯಿರಿ, ಇದು ವಿಪರೀತ ಎನಿಸ್ತಿಲ್ವಾ? ಯಾಕೆ? ನಿರ್ದಿಷ್ಟ ಅಕ್ಷರಗಳಿರುವ ವ್ಯಕ್ತಿಗಳಿಂದ ದೂರವಿರಬೇಕು ಅನ್ನೋದು ಒಂಥರ ಪ್ಯಾರನೋಯ ಹುಟ್ಟುಹಾಕಿದಂತೆ ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಈಗ ನನ್ನ ಅತ್ಯುತ್ತಮ ಸ್ನೇಹಿತನ ಹೆಸರು ಸುನಿಲ್ ಅಥವಾ ಸಹೋದ್ಯೋಗಿಯ ಹೆಸರು ಕವಿತಾ ಆಗಿದ್ರೆ, ಕೇವಲ ಅವರ ಹೆಸರಿನ ಮೊದಲ ಅಕ್ಷರ ಎಸ್ ಮತ್ತು ಕೆ ಆಗಿರುವ ಕಾರಣಕ್ಕೆ ನಾನು ಅವರನ್ನ ಈ 5 ದಿನಗಳ ಕಾಲ ದೂರವಿಡಬೇಕೆ? ಹೌದು, ಅದು ವಿಚಿತ್ರ ಅನ್ನಿಸಬಹುದು. ಇದು ವಿನಾಕಾರಣ ಸಂಬಂಧಗಳನ್ನ ಹಾಳು ಮಾಡುವುದಿಲ್ವೇ? ಈ 5 ದಿನಗಳ ಯಶಸ್ಸಿನ ಕಥೆಗೂ ಈ ಅಕ್ಷರಗಳಿಗೂ ಏನು ಸಂಬಂಧ? ಇದು ನನ್ಗೆ ಸ್ವಲ್ಪವೂ ತರ್ಕಬದ್ಧವಾಗಿ ಕಾಣ್ತಿಲ್ಲ. ನಿಮ್ಮ ಈ ಪ್ರಶ್ನೆಯಲ್ಲಿ ಹುರುಳಿದೆ. ಮೇಲ್ನೋಟಕ್ಕೆ ಇದು ಕೇವಲ ಮೂಢನಂಬಿಕೆಯಂತೆ ಕಾಣುತ್ತೆ, ಮತ್ತು ಕೆಲವೊಮ್ಮೆ ಇದು ಅನಗತ್ಯ ಭಯವನ್ನು ಹುಟ್ಟು ಹಾಕುವುದು ಹೌದು. ಮತ್ತೆ ಯಾಕೆ ಹೀಗೆ ಹೇಳಿದ್ದಾರೆ? ಆದ್ರೆ ಇದನ್ನ ಒಂದು ವಿಭಿನ್ನ ಕೋನದಿಂದ ನೋಡೋಣ. ಇದು ಪ್ರತಿಯೊಂದು ಸಣ್ಣ ನಿರ್ಧಾರದಲ್ಲೂ ಎಚ್ಚರಿಕೆ ವಹಿಸಲು ಮೆದುಳನ್ನ ಸಿದ್ಧಪಡಿಸುವ ತಂತ್ರ. ಅಂದ್ರೆ ಮನುಷ್ಯನು ಬಣ್ಣಗಳು, ಸಂಖ್ಯೆಗಳು ಮತ್ತು ನಿರ್ದಿಷ್ಟ ಅಕ್ಷರಗಳ ಮೇಲೆ ನಿಗಾ ಇಟ್ಟಾಗ ಆತ ತನ್ನ ಸುತ್ತಿನ ಪರಿಸರದ ಬಗ್ಗೆ ಹೈಪರ್ ವಿಜಿಲೆಂಟ್ ಆಗ್ತಾನೆ. ಅಂದ್ರೆ ಅತೀ ಜಾಗರೂಕನಾಗ್ತಾನೆ. ಅತಿ ಜಾಗರೂಕತೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಮನುಷ್ಯನನ್ನ ಅಲರ್ಟ್ ಆಗಿ ಇಡುವ ಪ್ರಯತ್ನವೇ ಇದು. ಹೌದು. ಇದು ಆ ನಿರ್ದಿಷ್ಟ ಸುನಿಲ್ ಅಥವಾ ಕವಿತಾ ಬಗ್ಗೆ ಅಲ್ಲ, ಬದಲಾಗಿ ನಾವು ಯಾರೊಂದಿಗೆ ವ್ಯವಹರಿಸುತ್ತಿದ್ದೇನೆ ಅನ್ನೋ ಬಗ್ಗೆ ಪ್ರಜ್ಞಾಪೂರ್ವಕವಾಗಿರಲು ನೀಡುವ ಎಚ್ಚರಿಕೆ. ಓ, ಈ 5 ದಿನಗಳು ಬಹಳ ಮುಖ್ಯವಾಗಿರೋದ್ರಿಂದ ಯಾವುದೇ ಸಣ್ಣ ತಪ್ಪಿಗೂ ಆಸ್ಪದೆ ನೀಡಬಾರದು ಅನ್ನೋ ಎಚ್ಚರಿಕೆ ಇದಾಗಿದೆ. ಇನ್ನು ಆ ಬಣ್ಣಗಳು ಮತ್ತು ಸಂಖ್ಯೆಗಳ ವಿಚಾರಕ್ಕೆ ಬಂದ್ರೆ, ಅದು ವ್ಯಕ್ತಿಯ ಸುತ್ತ ಒಂದು ಸಕಾರಾತ್ಮಕ ಶಕ್ತಿಯ ವಾತಾವರಣವನ್ನ ಸೃಷ್ಟಿಸಿಕೊಳ್ಳಲು ನೆರವಾಗುತ್ತೆ. ತಾನು ಗುಲಾಬಿ ಬಣ್ಣದ ಬಟ್ಟೆ ತೊಟ್ಟಾಗ ಅಥವಾ 5 ಅನ್ನೋ ಸಂಖ್ಯೆಯನ್ನ ಎಲ್ಲಾದರೂ ನೋಡಿದಾಗ ಆತನಿಗೆ ತನ್ನ ಗುರಿ ಮತ್ತು ಮುಂಬರುವ ಯಶಸ್ಸಿನ ನೆನಪಾಗುತ್ತೆ. ಬೆರಳಿಗೆ ದಾರ ಕಟ್ಕೊಂಡು ಏನನ್ನಾದ್ರೂ ನೆನ್ಪಿಟ್ಕೊಳ್ತೀವಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಇದು ಜ್ಯೋತಿಷ್ಯದ ರೂಪದಲ್ಲಿರುವ ಒಂದು ರೀತಿಯ ಮೈಂಡ್ಫುಲ್ನೆಸ್ ಮತ್ತು ಫೋಕಸ್ ಅನ್ನ ಕಾಪಾಡಿಕೊಳ್ಳುವ ಅಭ್ಯಾಸವಿದ್ದಂತೆ. ಮೆದುಳನ್ನ ಗುರಿಯ ಕಡೆಗೆ ಕೇಂದ್ರೀಕರಿಸಲು ಇವು ಚಿಕ್ಕ ಚಿಕ್ಕ ಟ್ರಿಗರ್ಗಳಾಗಿ ಕೆಲಸ ಮಾಡ್ತವೆ. ಓ, ಇದೊಂದು ಅದ್ಭುತವಾದ ದೃಷ್ಟಿಕೋನ. ಅಂದ್ರೆ ಆ ಬಣ್ಣದಲ್ಲಿ ಅಥವಾ ಅಕ್ಷರದಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ, ಬದಲಾಗಿ ಆ ನಿಯಮಗಳನ್ನ ಪಾಲಿಸುವಾಗ ನಮ್ಮ ಮೆದುಳು ಪ್ರೆಸೆಂಟ್ ಮೊಮೆಂಟ್ನಲ್ಲಿರುತ್ತೆ ಮತ್ತು ಹೆಚ್ಚು ಎಚ್ಚರಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಹೌದು, 100ಕ್ಕೆ 100. ಹಾಗಾದ್ರೆ ನಾವು ಈ ಸಂಪೂರ್ಣ ಆಳವಾದ ವಿಶ್ಲೇಷಣೆಯನ್ನ ಒಮ್ಮೆ ಹಿಂತಿರುಗಿ ನೋಡೋಣ. ನಾವು ಧನುರಾಶಿಯವರ ಪ್ರಾಮಾಣಿಕ, ಮೃದುವಾದ, ಆದ್ರೆ ಅನ್ಯಾಯವನ್ನ ಸಹಿಸದ ಪ್ರೆಷರ್ ಕುಕ್ಕರ್ನಂತಹ ವ್ಯಕ್ತಿತ್ವದ ವಿಶ್ಲೇಷಣೆಯಿಂದ ಆರಂಭಿಸಿದೆವು. ಆ ವ್ಯಕ್ತಿತ್ವವೇ ಅವರ ಹಿಂದಿನ ಕಷ್ಟಗಳಿಗೆ ಕಾರಣ ಮತ್ತು ಮುಂದಿನ ಯಶಸ್ಸಿಗೆ ಬುನಾದಿ ಅನ್ನೋದನ್ನ ಅರಿತೆವು. ಕಷ್ಟಗಳಿಗೆ ಅರ್ಥ ಕಲ್ಪಿಸುವ ಈ ಸಮರ್ಥನಾ ತಂತ್ರ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ ಅನ್ನೋದನ್ನ ಅರಿತೆವು. ಹೌದು. ನಂತರ ಗುರುವಿನ ಪ್ರಭಾವದಿಂದ ಮುಂಬರುವ ಆ 5 ದಿನಗಳ ಭರವಸೆ ಸುದ್ದಿಗಳು ಹೇಗೆ ಮಾನಸಿಕ ಧೈರ್ಯವನ್ನ ತುಂಬುತ್ತವೆ, ಕಾಗ್ನಿಟಿವ್ ಲೋಡ್ ಅನ್ನ ಕಡಿಮೆ ಮಾಡಿ ಭೌತಿಕ ಲಾಭಗಳಿಗೆ ದಾರಿ ಮಾಡಿಕೊಡ್ತವೆ ಅನ್ನೋದನ್ನ ಚರ್ಚಿಸಿದೆವು. ಆ ಯಶಸ್ಸನ್ನ ಕಾಪಾಡಿಕೊಳ್ಳಲು ಹನುಮಂತನ ನಿಖರವಾದ ಆಚರಣೆಗಳು ಹೇಗೆ ಮನುಷ್ಯನಿಗೆ ಅನಿಶ್ಚಿತತೆಯ ನಡುವೆಯೂ ಸೆನ್ಸ್ ಆಫ್ ಕಂಟ್ರೋಲ್ ಅನ್ನ ನೀಡುತ್ತವೆ ಎಂಬುದನ್ನು ವಿಶ್ಲೇಷಿಸಿದೆವು. ಹಾಗೆಯೇ
ದೃಷ್ಟಿದೋಷದಿಂದ ರಕ್ಷಣೆ ಪಡೆಯೋದು ಅಂದ್ರೆ ಕೇವಲ ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟೋದಲ್ಲ, ಬದಲಾಗಿ ಅಸೂಯೆ ಪಡುವವರಿಂದ ದೂರವಿರುವುದು ಹೇಗೆ ಒಂದು ಪ್ರಬುದ್ಧ ವ್ಯಾವಹಾರಿಕ ತಂತ್ರ ಎಂಬುದನ್ನ ನಾವು ನೋಡಿದೆವು. ನಿಜ. ಕೊನೆಯದಾಗಿ ಬಣ್ಣ, ಸಂಖ್ಯೆ ಮತ್ತು ಅಕ್ಷರಗಳ ಮೇಲಿನ ಎಚ್ಚರಿಕೆಗಳು ಹೇಗೆ ವ್ಯಕ್ತಿಯ ಸುತ್ತ ಸಕಾರಾತ್ಮಕ ವಾತಾವರಣವನ್ನ ಸೃಷ್ಟಿಸಿ ಆತನನ್ನ ಅತೀ ಜಾಗರೂಕನಾಗಿರಿಸ್ತವೆ ಎಂಬುದನ್ನ ಅರಿತೆವು. ಒಟ್ಟಾರೆಯಾಗಿ ಕಷ್ಟಗಳು ಮುಗಿದು ಫಲಿತಾಂಶ ಸಿಗುವ ಸಮಯ ಇದಾಗಿದೆ ಅನ್ನೋದು ಈ ವರದಿಯ ಪ್ರಬಲ ಆಶಯ. ಖಂಡಿತ. ಈ ಇಡೀ ವರದಿಯನ್ನ ನಂಬಿಕೆ ಮತ್ತು ಮನೋವಿಜ್ಞಾನದ ಒಂದು ಅತ್ಯುತ್ತಮ ಸಮ್ಮಿಲನ ಅಂತ ಕರಿಬಹುದು. ಹೌದು. ಇದು ಮನುಷ್ಯನಿಗೆ ಭರವಸೆ, ನಿಯಂತ್ರಣ ಮತ್ತು ಎಚ್ಚರಿಕೆ ಮೂರನ್ನೂ ಒಟ್ಟಿಗೆ ನೀಡುವ ಒಂದು ಸಮಗ್ರ ಪ್ಯಾಕೇಜ್ನಂತೆ ಇದೆ. ಸರಿ, ನಮ್ಮ ಚರ್ಚೆಯ ಆರಂಭದಲ್ಲಿ ನಾವು ಎಕ್ಸ್ರೇ ಯಂತ್ರದ ಕಣ್ಣಿಗೆ ಕಾಣುವ ಸ್ಪಷ್ಟತೆ ಮತ್ತು ನಂಬಿಕೆಗಳ ಅಗೋಚರ ಜಗತ್ತಿನ ಬಗ್ಗೆ ಮಾತಾಡಿದ್ವಿ. ವಿಜ್ಞಾನವು ನಮಗೆ ವಾಸ್ತವವನ್ನ ತೋರಿಸಿದ್ರೆ ಇಂತಹ ನಂಬಿಕೆಗಳು ನಮ್ಮದೇ ಆದ ವಾಸ್ತವವನ್ನ ಸೃಷ್ಟಿಸಿಕೊಳ್ಳುವ ಶಕ್ತಿಯನ್ನ ನೀರ್ತವೆ. ಖಂಡಿತ. ಈಗ ಈ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನ ಯೋಚಿಸಲು ಬಿಡ್ತಿದ್ದೀನಿ. ಬ್ರಹ್ಮಾಂಡವು ಮುಂದಿನ 5 ದಿನಗಳ ಕಾಲ ಸಂಪೂರ್ಣವಾಗಿ ಒಲಿದಿದೆ, ಜಗತ್ತಿನ ಶಕ್ತಿಗಳೆಲ್ಲವೂ ಬೆನ್ನಿಗೆ ನಿಂತಿವೆ ಅಂತ ಒಬ್ಬ ವ್ಯಕ್ತಿ ಅಚಲವಾಗಿ ನಂಬಿ ಮುಂಜಾನೆ 1 ಹೆಜ್ಜೆ ಮುಂದಿಕ್ರೆ, ಆ ನಂಬಿಕೆಯಿಂದ ಹುಟ್ಟುವ ಅಗಾಧವಾದ ಆತ್ಮವಿಶ್ವಾಸವೇ ಆತನ ಯಶಸ್ಸಿಗೆ ಕಾರಣವಾಗುತ್ತದೆಯೇ ವಿನಾ ಕೇವಲ ಆ ಗ್ರಹಗಳ ಚಲನೆಯಲ್ಲವೇ? ಬಹಳ ಆಳವಾದ ಯೋಚನೆ ಇದು. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ, ಭವಿಷ್ಯವಾಣಿಯೂ ನಮ್ಮ ಭವಿಷ್ಯವನ್ನ ನುಡಿಯುತ್ತದೆಯೋ ಅಥವಾ ಆ ಭವಿಷ್ಯವನ್ನ ನಿರ್ಮಿಸಿಕೊಳ್ಳಲು ಬೇಕಾದ ನಂಬಿಕೆಯನ್ನ ನಮ್ಮಲ್ಲಿ ಬಿತ್ತುತ್ತದೆಯೋ, ನಂಬಿಕೆಯೇ ವಾಸ್ತವವನ್ನ ಸೃಷ್ಟಿಸುತ್ತದೆಯೋ, ಇದರ ಬಗ್ಗೆ ಒಮ್ಮೆ ಆಳವಾಗಿ ಯೋಚಿಸಿ.